ಇದೇನಿದು ಬಾಗಿಲಿಗೆಲ್ಲ ನೀರು ಹರಿದು ಬಂದಿದ್ದಾವೆ. ಯಾರು ನನ್ನ ಬಾಗಿಲಿಗೆ ನೀರು ಹಾಕಿರೋದು? ಎಷ್ಟು ಸತಿ ಹೇಳ್ಬೇಕು ಬಾಗಿಲು ತೊಳೆಯಬೇಕಾದ್ರೆ ನೀಟಾಗಿ ತೊಳಿರಿ ಅಂತ. ಓಟು ನೀರು ಹರಿದು ಈ ಕಡೆ ಬರ್ತಾವೆ. ಯಮ್ಮನ್ ಶುರುವಾಯ್ತು ಬೆಳಗ್ಗೆನೆ. ಎಷ್ಟು ಸತಿ ಹೇಳ್ಬೇಕು ಈ ಕಡೆ ಹರಿಸಿ ಬರಬೇಡ್ರಿ ನೀರು ಅಂತ. ಹೊಟ್ಟೆಗೆ ಏನು ತಿಂತಾವೋ ಏನು? ಏನು ಅಂಬುಜಮ್ಮ ಹಂಗಂತೀಯಾ? ಹೊಟ್ಟೆಗೆ ನೀನೇನು ತಿಂತೀಯಾ? ಮತ್ತೆ ಎಷ್ಟು ಸತಿ ಹೇಳ್ಬೇಕು ನೀರು ಈ ಕಡೆ ಹರಿಸ್ಬೇಡ್ರಿ ಅಂತೇಳಿ. ನೆಲ ಹೆಂಗೆ ತೊಳಿಬೇಕು ನಾನು? ನಿಮ್ಮ ಮನೇದು ಮಣ್ಣೆಲ್ಲ ಹರ್ಕೊಂಬರ್ತದೆ ನಮ್ಮ ಮನೆ ಬಾಗಿಲಿಗೆ. ನೆಲ ಆ ಕಡೆಗೆ ಸ್ಲೋಪ್ ಇರೋದು. ಕಸ ಹೊಡಿಯಬೇಕಾದ್ರೆ 2 ಚೊಂಬು ನೀರು ಹರಿದು ಬರ್ತಾವೆ. ಏನಾಕತಿ ನೋಡ್ಕೊಂಡು ಹೊಡಿಬೇಕು ಕಸನ. ಏನಾಕತಿ ಅಂದರೆ ನಾನು ಕಸ ಹೊಡಿಯೋದು ಹೆಂಗೆ? ಓಟು ಹಸಿ ಆದರೆ ನೆಲ ಮಣ್ಣಿಂದ ಹೋಗ್ಬೇಕಲ್ಲ. ನಿನ್ನ ಅಂದ ಚಂದ ಏನಿದ್ರು ಚರಂಡಿ ಒಳಗಿಟ್ಕ. ಅದು ರೋಡಾಗ ಹೋಗಿರೋದು ನೀರು. ಏನು ನಿನ್ನ ಮನೆ ಒಳಗೆ ಹೋಗಿದ್ದಾವ? ರೋಡದು ರೋಡು ಹಂಗೆ ನಿನ್ನ ಮನೆ ಬಾಗಿಲಿಗೆ ಹಾಕಿ ನೀರು ಹಾಕಿದ್ರೆ ಹರಿಸಿದ್ರೆ ಸುಮ್ಮನಿರ್ತೀಯಾ? ಅವಾಗ ಹೇಳ್ತೀಯ ನೀನು ರೋಡು ಅಂತ. ರೋಡಾಗಲಿ ಏನಾಗಲಿ ಮನೆ ಬಾಗಿಲೆಲ್ಲ ಐತ ಅಲ್ಲಿ ನೀರು ಹಾಕಬೇಕು. ಇನ್ನೊಬ್ಬರು ಕಂಡರ್ ಮನೆ ಬಾಗಿಲಿಗೆ ಹರಿಸ್ಬಾರ್ದಂಗೆ. ಹೌದೇನು? ಮಾಸ್ ಹಚ್ಚನ್ ಬಿಡು ನೀನು. ದೊಡ್ಡ ಡಾನ್ ಹಾಕೊಂಡ್ಬಿಟ್ಟು ನೀನು ಡಾನು ರೋಡಿಗೆ. ಯಾರು ಹಾಕ್ತಿರ ಡಾನು? ನನ್ನ ನಾಲ್ಗೆ ಬಿಗಿಡಿದು ಮಾತಾಡು ನೀನು. ಡಾನು ಹೋಗೋ. ಅಲ್ಲಿ ನಿನ್ನ ಮನೆ ಅಳಿಯೊಂದು ಮನೆದು ಸಿಂಟೆಕ್ಸ್ ನೀರು ಪಕ್ಕದ ಮನೆಗೆಲ್ಲ ಹರಿದು ಬರ್ತಾವು. 2 ತಾಸಾದರೂ ಸಿಂಟೆಕ್ಸ್ ನೀರು ಆಫ್ ಮಾಡಲ್ಲ ಅವರು. ಹೋಗಿ ಹೇಳೋಗು. ಅಲ್ಲೂ ಅಕ್ಕಪಕ್ಕ ಬಡವರು ಬಗ್ಗರು ಮನೆಗಳಿದಾವೆ. ಹೋಗಿ ಹೇಳೋಗು ಆಫ್ ಮಾಡು ಅಂತ. ನಾನು ಯಾಕೆ ಕೇಳಲಿ? ನೀನೇ ಹೇಳ್ಕೊ ಹೋಗು. ನೀನು ದೊಡ್ಡ ಸಾಚ ಅಲ್ಲ ನೀನು. ಹೋಗಿ ಹೇಳೋಗು. ಅಲ್ಲಿ ಅಕ್ಕಪಕ್ಕದ ಮನೆ ನೀರು ಹರಿಬೇಡ ಅಂತ ಹೇಳೋಗು ನೀನು. ಇಷ್ಟು ದಿವಸ ಎಲ್ಲಿದ್ಯೋ ಏನೋ ಬಂದು ಮಾತಾಡ್ತೀಯ? ಎಲ್ಲಿಂದ ಬಂದು? ಯಾಕೆ ನೀನು ಎಲ್ಲಿಂದ ಬಂದೀಯ? ಅಲ್ಲಿಂದ ಬಂದೀನಿ. ನೀನೇನು ಉದುರಿಲ್ಲ ನೀನು. ನಿನ್ನಂಗೆ ನಾನು ಬಂದೀನಿ. ಏನು ಹೇಳ್ತಿದ್ದೀಯ? ನಾನು ಇಲ್ಲಿಂದ ಫಸ್ಟಿಂದ ಇಲ್ಲೇ ಇರೋದು. ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ನೀನು ಬಂದಿರೋದು ಏನದು? ನಡಿಯೊಳಗೆ ದಿನ ಇದ್ದಿದ್ದೆ. ಬೆಳ್ಕರ್ದ್ರೆ ಸಾಕು ಬರೀ ಬಾಗಿಲಿ ನೀರು ಹಾಕೋದ್ರಾಗೆ ಜಗಳ. ಏನೋ ಒಂದು 4 ಚೊಂಬಿಂಗ್ ಸಿಮ್ಸ್ ಒಳಗೆ ಹೋಗೋಬಿಟ್ಟು ದಿನ ಬೆಳಗ್ಗೆ ಬಾಗಿಲು ಹಿಡ್ದ್ನೆ, ನೀರು ಹಿಡ್ದ್ನೆ, ಕಸ ಬೇರಿತ್ತು, ಅವ್ರದ್ದು ಅರ್ದು ಬಂತು, ಇವ್ರದ್ದು ಕೂದಲು ಉದುರ್ತು. ಬರೀ ಇದೇ ಜಗಳ ಆತು. ನೀನು ದಿನ ಬೆಳೆದೇ. ಹೋಗ್ಲಿ ಬಿಡ ಮುಜಕ್ಕ. ಹೋಗಿ ಒಳಗೆ ಹೋಗ್ರಿ ಇದ್ದಿದ್ದೆ. ಅತ್ತೆ ಬರೀ ಸಾಕು ಒಳಗೋಗನ್. ಅತ್ತೆ ಬರೀ ಒಳಗೋಗನ್ ಸಾಕು. ಹಲೋ ಫ್ರೆಂಡ್ಸ್, ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲರೂ ನನ್ನ ಕತೆ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.